ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರೂ ಡಾಕ್ಟರ್ ಆಗಬೇಕಂತ ಆಸೆ ಇಟ್ಕೊಂಡಿರ್ತಾರೆ. ಬಟ್ ನೀಟ್ ಎಕ್ಸಾಮ್ ಬರ್ದಿರ್ತೀರ, ಬಟ್ ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಸೊ ಏನು ಮಾಡಬೇಕು ಇವಾಗ? ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ನಾನು ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂತ. ಸೊ ಆದರೂ ಕೂಡ ನೀವು ನೀಟ್ ಬರಿಲಾರದೆ ನೀವು ಯಾವ ಥರ ಡಾಕ್ಟರ್ ಆಗಬೇಕಂತ ಹೇಳ್ಕೊಡ್ತೀನಿ. ಸೊ ವಿತೌಟ್ ನೀಟ್ ಹೇಗೆ ಡಾಕ್ಟರ್ ಆಗಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ರೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಅವರಿಗೂ ಕೂಡ ಈ ವಿಡಿಯೋ ಅವ್ರಿಗೆ ಯೂಸ್ಫುಲ್ ಆಗಬೇಕು. ಸೊ ವಿತೌಟ್ ನೀಟು ಹೇಗೆ ಡಾಕ್ಟರ್ ಆಗ್ತಾನಪ್ಪ ಅಂತಂದ್ರೆ ಅವ್ರಿಗೂ ಒಂಥರ ಸ್ವಲ್ಪ ಆಶ್ಚರ್ಯಕರ ಆಗುತ್ತೆ. ಸೊ ಆದರೂ ಕೂಡ ಹೇಗೆ ಡಾಕ್ಟರ್ ಆಗಬೇಕು ವಿತೌಟ್ ನೀಟ್ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲು ಒಂದು ವಿಡಿಯೋ ಲೈಕ್ ಮಾಡಿ, ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮೊದಲು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಬೇಕು. ಓಕೆನಾ? ಸೊ ವಿಡಿಯೋದಲ್ಲಿ ಹೇಳ್ಕೊಡೋಣ. ಸೊ ವಿತೌಟ್ ಡಾಕ್ಟ್ರು ಹೇಗಾಗಬೇಕಂತ ಹೇಳ್ತಿದ್ದೆ. ಸೊ ಅದರಲ್ಲಿ ಮೊದಲನೇ ಕೋರ್ಸ್ ಯಾವುದಪ್ಪ ಅಂತಂದರೆ BNYS ಅಂತ. ಸೊ ಅದು BNYS ಅಂದರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಅಂತ. ಸೊ ಇದರಲ್ಲಿ ಈ ಕೋರ್ಸು ಡ್ಯೂರೇಷನ್ ಅಂದರೆ ಎಷ್ಟು ಅಂದರೆ ಕಾಲಾವಧಿ ಇರುತ್ತೆ ಅಂದರೆ, ಸೊ ಇದು 5.5 ಇಯರ್ಸ್ ಇರುತ್ತೆ ಟೋಟಲ್ ಆಗಿ. ಸೊ ಅದರಲ್ಲಿ 4.5 ಇಯರ್ಸು ಅಕಾಡೆಮಿಕ್ಸ್ ಅಂದರೆ ನೀವು ಸ್ಟಡಿ ಮಾಡಬೇಕು. ಸೊ 1 ಇಯರು ಇಂಟರ್ನ್ಶಿಪ್ ಇರುತ್ತೆ. ಸೊ ನೀವು ಯಾವ ಕಾಲೇಜಲ್ಲಿ ನೀವು ಸ್ಟಡಿ ಮಾಡಿರ್ತೀರ, ಸೊ ಅದೇ ಕಾಲೇಜಲ್ಲಿ ಇರುವ ಒಂದು ಹಾಸ್ಪಿಟ್ಲ್ ಇರುತ್ತೆ. ಸೊ ಕಾಲೇಜು ವಿತ್ ಹಾಸ್ಪಿಟಲ್ ಇರುತ್ತೆ. ಸೊ ಅದರಲ್ಲಿ ಆ ಹಾಸ್ಪಿಟ್ಲಲ್ಲಿ ನೀವು ಇಂಟರ್ನ್ಶಿಪ್ ಮಾಡಬೇಕು. ಸೊ ಇಂಟರ್ನ್ಶಿಪ್ ಅಂದರೆ ಅದರಲ್ಲಿ ಕೂಡ ಮಂತ್ಲಿ ಕೂಡ ಅವರು ಪೇಮೆಂಟ್ ಅಂದರೆ ಸ್ಯಾಲ್ರಿ ಬರುತ್ತೆ. ಸೊ ನೆಕ್ಸ್ಟು ಅದರಲ್ಲಿ ಎಲಿಜಿಬಿಲಿಟಿ ಏನಿರುತ್ತೆ, ಸೊ ಅರ್ಹತೆ ಏನಿರಬೇಕು ಅಂದರೆ BNYS ಕೋರ್ಸ್ ತೊಗೋಬೇಕಂದ್ರೆ ನಿಮ್ಮ ಕಡೆ ಕೇರಳ ಕಡೆ ಇದಕ್ಕೆಲ್ಲ ಜಾಸ್ತಿ ವ್ಯಾಲ್ಯೂ ಇದೆ. ಸೊ ಅದರಲ್ಲಿ ಕೂಡ ನೀವು ಆ ಲೊಕೇಶನ್ ಇದ್ದಲ್ಲಿ ಆ ಲೊಕೇಶನಲ್ಲಿ BNYS ಜಾಸ್ತಿ ವ್ಯಾಲ್ಯೂ ಇರಬೇಕು. ಆ ಲೊಕೇಶನಲ್ಲಿ ಮಾತ್ರ ನಿಮಗೆ ಜಾಸ್ತಿ ಸ್ಯಾಲ್ರಿ ಸಿಗ್ಬೋದು. ಸೊ ಟೈಪ್ ಆಫ್ ಎಂಪ್ಲಾಯರ್, ಸೊ ಯಾವುದೇ ಥರ ಬೇರೆ ಬೇರೆ ಎಂಪ್ಲಾಯ್ ಇರುತ್ತೆ. ಸೊ ಅದರಲ್ಲಿ ಕೂಡ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಎವರೇಜ್ ಸ್ಟಾರ್ಟಿಂಗ್. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಕರಿಕ್ಯುಲಮ್ ಅಂದರೆ ಇದರಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಬರುತ್ತಪ್ಪ ಅಂತಂದರೆ ನ್ಯಾಚುರೋಪತಿ ಬರುತ್ತೆ, ಸೊ ಯೋಗ ಬರುತ್ತೆ, ಸೊ ಮಾಡರ್ನ್ ಮೆಡಿಸಿನ್ ಅಂದರೆ MBBS BMS ಮಾಡ್ತಾರಲ್ಲ ಅವರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಕೂಡ ಅಂದರೆ ಲೈಕ್ ಬಯೋಕೆಮಿಸ್ಟ್ರಿ ಮತ್ತು ಫಿಸಿಯಾಲಜಿ ಮತ್ತು ಅನಾಟಮಿ ಮತ್ತು ಫಾರ್ಮಕಾಲಜಿ, ಮಾಡರ್ನ್ ಮೆಡಿಸಿನಲ್ಲಿ ಆ ಸಬ್ಜೆಕ್ಟ್ ಕೂಡ ಬರುತ್ತೆ. ಸೊ ನೆಕ್ಸ್ಟು ಅಕ್ಯುಪಂಕ್ಚರ್ ಕೂಡ ಬರುತ್ತೆ. ಸೊ ನ್ಯೂಟ್ರಿಷನ್ ಕೂಡ ಬರುತ್ತೆ. ಸೊ ಇಷ್ಟೆಲ್ಲ ಮತ್ತು ಎಲಿಜಿಬಿಲಿಟಿ ಆಯಿತು, ಡ್ಯೂರೇಷನ್ ಆಯಿತು ಮತ್ತು ಸಬ್ಜೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಬಂದು ಇದಾದಮೇಲೆ ನಿಮಗೆ ಕರಿಯರ್ ಸ್ಕೋಪು ಏನಿರುತ್ತಪ್ಪ ಅಂತಂದರೆ ನ್ಯಾಚುರೋಪತಿ ಫಿಸಿಷಿಯನ್ ಆಗ್ಬೋದು, ಸೊ ಯೋಗ ಥೆರಪಿಸ್ಟ್ ಆಗ್ಬೋದು ಮತ್ತು ರಿಸರ್ಚರ್ ಕೂಡ ಆಗ್ಬೋದು, ಸೊ ಅಕಾಡೆಮಿಷಿಯನ್ ಆಗ್ಬೋದು. ಅಂದರೆ ನೀವು ಯಾವುದೇ ಕಾಲೇಜಲ್ಲಿ ಕೂಡ ನೀವು ಲೆಕ್ಚರ್ ಆಗಿ ವರ್ಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ನೀವು ಒಂದು ಯೋಗ ಕ್ಲಾಸ್ ಕೂಡ ಓಪನ್ ಮಾಡ್ಬೋದು. ಸೊ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಸೊ ಇದೆಲ್ಲ BNYS. ಸೊ ನೀವು ಎಲ್ಲಪ್ಪ ಅಂತಂದರೆ ಫಾರಿನಲ್ಲಿ ಕೂಡ ಒಂದು ಒಳ್ಳೆ ಸ್ಕೋಪ್ ಇದೆ. ಸೊ ಅಲ್ಲಿ ಕೂಡ ನೀವು ಒಂದು ವರ್ಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಏನಪ್ಪ ಅಂತಂದರೆ ಸ್ಯಾಲ್ರಿ ಎಷ್ಟಿರುತ್ತೆ. ಸೊ ಇಷ್ಟೆಲ್ಲ ಮಾಡ್ತೀವಿ ನಾವು, ಕೋರ್ಸ್ ಮಾಡ್ತೀವಿ, ಇಂಟರ್ನ್ಶಿಪ್ ಮುಗಿಸ್ತೀವಿ. ಸೊ ನೆಕ್ಸ್ಟ್ ಬಂದು ಅಂದರೆ ಕೋರ್ಸ್ ಮುಗಿದಾದ್ಮೇಲೆ ಎಷ್ಟು ಸ್ಯಾಲ್ರಿ ಇರುತ್ತೆ. ಸೊ ಸ್ಯಾಲ್ರಿ ಇರೋದು ವೇರೀಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಲೆವೆಲ್. ನೀವು ಎಕ್ಸ್ಪೀರಿಯನ್ಸ್ ತಕ್ಕಂತೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ 25,000 to 30,000 ಇರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಲೆವೆಲ್ ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೆಕ್ಸ್ಟು ಜಾಬ್ ರೋಲು ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ನೀವು ಯಾವ ಥರ ಒಂದು ಜಾಬ್ ಇರುತ್ತೆ, ಸೊ ಅದರ ರೆಸ್ಪಾನ್ಸಿಬಿಲಿಟಿ ಯಾವ ಥರ ತೊಗೋತೀರ ಆ ಥರ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಲೊಕೇಶನ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ನೀವು ಎಲ್ಲಿ ಲೊಕೇಶನ್ ಒಂದು ಅದಕ್ಕೆ BNYSಗೆ ವ್ಯಾಲ್ಯೂ ಎಲ್ಲಿ ಇರುತ್ತಲ್ಲ ಆ ಲೊಕೇಶನಲ್ಲಿ ಅಂದರೆ ಫಾರಿನ್ ಕಂಟ್ರಿಯಲ್ಲಿ ಮತ್ತು ತಮಿಳ್ನಾಡು ಕಡೆ ಕೇರಳ ಕಡೆ ಇದಕ್ಕೆಲ್ಲ ಜಾಸ್ತಿ ವ್ಯಾಲ್ಯೂ ಇದೆ. ಸೊ ಅದರಲ್ಲಿ ಕೂಡ ನೀವು ಆ ಲೊಕೇಶನ್ ಇದ್ದಲ್ಲಿ ಆ ಲೊಕೇಶನಲ್ಲಿ BNYS ಜಾಸ್ತಿ ವ್ಯಾಲ್ಯೂ ಇರಬೇಕು. ಆ ಲೊಕೇಶನಲ್ಲಿ ಮಾತ್ರ ನಿಮಗೆ ಜಾಸ್ತಿ ಸ್ಯಾಲ್ರಿ ಸಿಗ್ಬೋದು. ಸೊ ಟೈಪ್ ಆಫ್ ಎಂಪ್ಲಾಯರ್, ಸೊ ಯಾವುದೇ ಥರ ಬೇರೆ ಬೇರೆ ಎಂಪ್ಲಾಯ್ ಇರುತ್ತೆ. ಸೊ ಅದರಲ್ಲಿ ಕೂಡ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಎವರೇಜ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ 3.5 lakh ಫರ್ annum ಇರುತ್ತೆ. ಸೊ ಬರ್ತಾ ನಿಮ್ಮದೇ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಸೊ ಆ ಥರ ನಿಮಗೆ ಸ್ಯಾಲ್ರಿ ಹೆಚ್ಚಾಗುತ್ತೆ. ಸೊ ಎಲ್ಲ ಒಳ್ಳೆ ಫ್ಯೂಚರ್ ಇದೆ. ಸೊ ಕಮ್ಮಿ ಇದೆ ಅಂತ ಅನ್ಕೋಕೆ ಹೋಗಬೇಡಿ. MBBSಗೆ ಜಾಸ್ತಿ ವ್ಯಾಲ್ಯೂ ಇದೆ ಮತ್ತು BMSಗೆ ಜಾಸ್ತಿ ವ್ಯಾಲ್ಯೂ ಇದೆ, BNYSಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ಅಂತ ಅನ್ಕೋಬೇಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಇದರಲ್ಲಿ ಯೋಗ ಸಬ್ಜೆಕ್ಟ್ ಬರುತ್ತೆ. ಯೋಗಕ್ಕೆ ಎಲ್ಲರೂ ಕೂಡ ವ್ಯಾಲ್ಯೂ ಇದೆ. ಈಗ ಎಲ್ಲರೂ ಯೋಗ ಮಾಡಬೇಕಂತ ಸೊ ಎಷ್ಟೋ ಕಾಯ್ತಾ ಇದ್ದಾರೆ. ಸೊ ಎಷ್ಟೋ ಆನ್ಲೈನ್ ಕ್ಲಾಸ್ ಹಚ್ತಾರೆ. ಸೊ ನೀವು ಅವರಿಗೆ ಒಂದು ಆನ್ಲೈನ್ ಕೋಚಿಂಗ್ ಅಥವಾ ನೀವು ಆಫ್ಲೈನ್ ಕೋಚಿಂಗ್ ಕೊಟ್ಟರೆ ಎಷ್ಟೋ ನಿಮಗೆ ಸ್ಯಾಲ್ರಿ ಸಿಗ್ಬೋದು. ಸೊ ಅದಕ್ಕಾಗಿ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್.
ಸೊ ಒಳ್ಳೆ ಸ್ಕೋಪ್ ಇದೆ, ಒಳ್ಳೆ ಸ್ಯಾಲ್ರಿ ಕೂಡ ಬರುತ್ತೆ ಇದರಲ್ಲಿ, ಓಕೆನಾ. ಸೊ ಇಷ್ಟೆಲ್ಲ ನಿಮಗಾಗಿ ಒಂದು ಯೂಸ್ಫುಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಲೈಕ್ ಮಾಡಲೇಬೇಕು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವ ಥರ ನಿಮಗೂ ಗೌರ್ಮೆಂಟ್ ಕಾಲೇಜು ಕರ್ನಾಟಕದಲ್ಲಿ PNOS ಮೆಡಿಕಲ್ ಕಾಲೇಜು ಯಾವುದಿದೆ ಮತ್ತು ಅದರಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತಪ್ಪದೆ ನೋಡಿ, ಯಾಕಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ KCT ಕೌನ್ಸಿಲಿಂಗು ಮತ್ತು ನೀಟ್ ಕೌನ್ಸಿಲಿಂಗು ಎಲ್ಲ ಫ್ರೀ ಗೈಡ್ಲೈನ್ಸ್ ಕೊಡ್ತೀನಿ. ಅದಕ್ಕಾಗಿ ನಮ್ಮ ಚಾನೆಲ್ ಟಚಲ್ಲಿ ಇರಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.